ನಿನ್ನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡ್ತಾ ಈ ರಾಮ ಮಂದಿರ ಕಟ್ಟಿರುವಂತ ಜಾಗ ಇದೆಯಲ್ಲ ಅದು ಕೂಡ ಸರಿಯಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದೇ ಒಂದ್ ಜಾಗ, ಅವ್ರು ಕಟ್ಟಿರೋದೇ ಮತ್ತೊಂದು ಜಾಗ ಅನ್ನುವಂತ ಅರ್ಥದಲ್ಲಿ ಮಾತನ್ನ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹಲವು ಮಂದಿ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯಿತು. ಅದು ಕಟ್ಟಿದ್ದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯಿತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿದೆ ಅದನ್ನು ಆಗಲಿ, ಅದು ಇರಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನು ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು? ನಾಯಕನಾದಂಥ ರಾಹುಲ್ ಗಾಂಧಿ ಅವರು ಇವರು ಮಂತ್ರಿ ಮಾಡಿದ್ದಕ್ಕನೋ ಏನೋ ಸ್ವಲ್ಪ ರಾಹುಲ್ ಗಾಂಧಿ ಅವ್ರಂಗೆ ಅವ್ರು ಇತ್ತೀಚೆಗೆ ರಾಹುಲ್ ಗಾಂಧಿ ಹಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೇಳೋದು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಮಾತಾಡ್ರಿ. ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೆ ತಾವು ಕೇಳಬೇಕು. ಒಂದನೇದು. ಎರಡನೇದು, ನಾವು ರಾಮನ್ನೂ ನಂಬ್ತೀವಿ, ರಾಮ ರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ.